ಸರ್ ನಮಸ್ಕಾರ. ಬಾಸ್ ಟಿವಿಯಿಂದ ಕಿರಣ್ ಕುಮಾರ್ ಡಿಕೆ ಮಾತಾಡ್ತಾ ಇದ್ದೀನಿ ಸರ್. ಹಾ ಹಾ ಹೇಳಿ. ಇವಾಗ ಬಹಳ ಮಹತ್ವದ ದಾಳಿಯನ್ನ ಭಾರತ ಮಾಡಿದೆ. ಹಾ ತಾವು ಈ ತರದ ದಾಳಿಗಳು ಎಲ್ಲ ಅನುಭವ ಇರೋದ್ರಿಂದ ತಾವು ಏನ್ ಹೇಳ್ತೀರಾ ಸರ್? ಹಾ ಹೌದು ನೋಡಿ, ಭಾರತದ ಒಂದು ರಾಜಕೀಯ ನಾಯಕತ್ವ, ಈಗಿನ ರಾಜಕೀಯ ನಾಯಕತ್ವ ಹೇಗಿದೆ ಅಂದ್ರೆ, ಹಾ ಸರ್. ಅವರು ಸೈನ್ಯಕ್ಕೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಹಾ ಸರ್. ಫ್ರೀಡಮ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅವರು ಈ ಒಂದು ಕಾರ್ಯಾಚರಣೆ, ಸೈನ್ಯದ ಕಾರ್ಯಾಚರಣೆ ಉದ್ದೇಶ ಏನು ಅಂತ ಹೇಳಿದ್ದಾರೆ. ನಮಗ್ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅವರು ಸೈನ್ಯಕ್ಕೆ ಏನ್ ಹೇಳಿದ್ದಾರೆ ಅಂತ. ಹೌದು. ಬಟ್ ಸೈನ್ಯಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ನೀವ್ ಹ್ಯಾಕ್ ಪ್ಲಾನ್ ಮಾಡ್ತೀರೋ ಹಾಗೆ ಮಾಡ್ಕೊಳ್ಳಿ, ನನಗ್ ಬೇಕಾಗಿರೋ ಈ ಉದ್ದೇಶ ಅಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ಸೈನಿಕರು ಮತ್ತೆ ಅವರ ಆದೇಶವನ್ನು ಪಾಲಿಸಲೇಬೇಕು. ಆಮೇಲೆ ಇದು ನಡೆದಿರೋದು ಬರೀ ಒಂದು ಯೂನಿಟ್ಟಿನ ಏರೋಪ್ಲೇನ್ಗಳಿಂದ ಅಲ್ಲ, ಇದೊಂದು ಕಲೆಕ್ಟಿವ್ ಎಫರ್ಟ್, ಇಂಟಿಗ್ರೇಟೆಡ್ ಆಪರೇಷನ್ ಅಂತ ಏನ್ ಹೇಳ್ತಾರೆ. ಇದರಲ್ಲಿ ನೇವಿನವರು ಸೇರ್ಕೊಳ್ಳಿ. ನಾವು ನೇವಿ ಅಂದ್ರೆ ಸಮುದ್ರದಲ್ಲಿ ನಡೆಯೋ ಕಾರ್ಯಾಚರಣೆಗಳೇ. ಈ ನೇವಿ ಯಾಕೆ ಬರುತ್ತೆ ಅಂದ್ರೆ, ಲಾಯ್ಟ್ರಿಂಗ್ ಮ್ಯುನಿಷನ್ ಅಂತ ಏನ್ ಹೇಳ್ತೀವಿ, ಕಾಮಿಕಾಜಿ ಡ್ರೋನ್ಸ್. ಎರಡನೇ ವಿಶ್ವ ಯುದ್ಧದಲ್ಲಿ ಏನಾಯ್ತು ಅಂದ್ರೆ, ಜಪಾನಿನ ಯುದ್ಧ ವಿಮಾನಗಳು ಬರ್ಮಾದವ್ರಷ್ಟೊತ್ತಿಗೆ ಬರೋವರೆಗೆ ಅದರ ಇಂಧನ ಮುಗಿದು ಹೋಗ್ಬಿಡ್ತಿತ್ತು. ಬಟ್ ಆದ್ರೆ ಈ ಅಮೆರಿಕನ್ ಹಡಗುಗಳ ಮೇಲೆ ದಾಳಿ ಮಾಡೋದು, ಬರ್ಮಾದ ಮೇಲೆ ದಾಳಿ ಮಾಡೋದು, ಈವನ್ ಶ್ರೀಲಂಕಾದವರೆಗೂ ಬಂದಿದ್ರು ಅವರು. ಬಟ್ ವಾಪಸ್ ಹೋಗಕ್ಕೆ ಇಂಧನ ಇರ್ಲಿಲ್ಲ. ಅವಾಗ ಪೈಲಟ್ ಸಮೇತ ಆ ಟಾರ್ಗೆಟ್ ಮೇಲೆ ಆಕ್ರಮಣ ಮಾಡಿದ್ರು. ಪೈಲಟ್ ಸತ್ತೋದ, ಏರೋಪ್ಲೇನ್ ಧ್ವಂಸ ಆಯ್ತು. ಪೆಟ್ರೋಲ್ ಏರೋಪ್ಲೇನ್ ಇಂಧನ ಏನಿಷ್ಟು ಅದು ಹೊತ್ಕೊಂಡು ಉರಿತು. ಸೊ ಬಟ್ ಪರ್ಪಸ್ ವಾಸ್ ಅಚೀವ್ಡ್ ಅಟ್ ದಿ ಕಾಸ್ಟ್ ಆಫ್ ಏರೋಪ್ಲೇನ್ ಅಂಡ್ ಪೈಲಟ್. ಸೊ ಅದನ್ನ ಕಾಮಿಕಾಜಿ ಅಂತಾರೆ ಜಾಪನೀಸ್ ಭಾಷೆನಲ್ಲಿ. ಕಾಮಿಕಾಜಿ ಅಂದ್ರೆ ಆತ್ಮಹತ್ಯಾ ದಾಳಿ ಅಂತ. ಈಗೇನು ಇವರು ಸಾಬ್ರುಗಳು ಮಾಡ್ತಿದಾರಲ್ಲ, ಆ ತರ ಅಲ್ಲ ಅದು. ಇಟ್ ವಾಸ್ ಜಸ್ಟ್ ಆಸ್ ಎ ಲಾಸ್ಟ್ ರೆಸಾರ್ಟ್ ಫಾರ್ ಜಾಪನೀಸ್. ಸೊ ಅಂತ ಕಾಮಿಕಾಜಿ ಡ್ರೋನ್ಗಳು ಅಂದ್ರೆ ಅವು ಎಷ್ಟು ಸ್ಪೀಡ್ ಆಗಿ ಹೋಗಿ ಟಾರ್ಗೆಟ್ ಹೊಡಿತವೆ ಅಂದ್ರೆ, ಆ ಒಂದು ಇಂಪ್ಯಾಕ್ಟ್ ಗೆ ಟಾರ್ಗೆಟ್ ಸರ್ವನಾಶ ಆಗುತ್ತೆ. ಆಮೇಲೆ ಇವ್ರು ಸೆಲೆಕ್ಟ್ ಮಾಡಿದ ಟಾರ್ಗೆಟ್ ಸಿಸ್ಟಮ್ಗಳೆಲ್ಲ ಬಹಳ ಕರಾರುವಕ್ಕಾಗಿ ಉಳಿದಿರೋದು. ಅವ್ರ ಪಕ್ಕದ ಮನೆಯವರಿಗೂ ಗೊತ್ತಾಗದಂಗೆ ಇವರು ಏನೇನ್ ಮಸೀದಿಗಳು ಹೊಡಿಬೇಕು, ಏನೇನು ಮದ್ರಸಾಗಳು ಹೊಡಿಬೇಕು, ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿರ್ತಾರೆ. 9 ಸ್ಥಳಗಳಲ್ಲಿ ಕೇವಲ 23 ನಿಮಿಷದಲ್ಲಿ ಇವರು ದಾಳಿ ನಡೆಸಿದ್ರು ಅಂದ್ರೆ ಅದೆಷ್ಟು ಕರಾರುವಕ್ಕಾಗಿ ನಡೆಸಿರ್ಬೋದು. ಸೊ ಇದು ಈ ದಾಳಿಯ ಒಂದು. ಆಮೇಲೆ ನಾವು ಪಾಕಿಸ್ತಾನದ ಪ್ರಜೆಗಳಿಗೂ ಹಾನಿ ಮಾಡ್ಲಿಲ್ಲ, ಯಾವ ಮಿಲಿಟರಿ ಇನ್ಸ್ಟಾಲೇಷನ್ಗಳಿಗೂ ನಾವು ದಾಳಿ ಮಾಡ್ಲಿಲ್ಲ. ಸೊ ಇಟ್ ಈಸ್ ಜಸ್ಟ್ ಸೆಟ್ಲಿಂಗ್ ದ ಸ್ಕೋರ್ಸ್ ವಿತ್ ದ ಟೆರರಿಸ್ಟ್. ಹೌದು, ದಟ್ ಈಸ್ ದ ಏಮ್. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಯಾವ ಸ್ಥಿತಿಯಲ್ಲಿದೆ ಅಂತ ಗೊತ್ತಲ್ಲ. ಈ ಕಾರ್ಯಾಚರಣೆ ಆದ್ಮೇಲಂತೂ ಅದು ಒಂಥರ ಪಾಕಿಸ್ತಾನವನ್ನ ತಿರಸ್ಕೃತ ದೃಷ್ಟಿಯಿಂದ ನೋಡ್ತಾರೆ. ಆಮೇಲೆ ಹ್ಯಾಟ್ಸ್ ಆಫ್ ಟು ದೋಸ್ ಇಂಡಿಯನ್ ಏರ್ಫೋರ್ಸ್ ಪೈಲಟ್ಸ್ ಅಂಡ್ ಅದರ್ ಪಾರ್ಟ್ಸ್ ಆಫ್ ದಿ ಮಿಲಿಟರಿ ಹೂ ಪಾರ್ಟಿಸಿಪೇಟೆಡ್. ಓವರಾಲ್ ಒಟ್ಟಾರೆಯಾಗಿ ನಮ್ಮ ಸಮಸ್ತ ಸೇನಾ ಪಡೆಗೆ, ಅದು ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಭೂಸೇನಾ ಇರಬಹುದು, ಸಮಸ್ತ ಎಲ್ಲ ಕೂಡ್ಕೊಂಡು ಮಾಡಿರೋದು ಇದು. ಆಮೇಲೆ ಈಗ ಒಂದೇ ಕಡೆಯಿಂದ ಏರೋಪ್ಲೇನ್ಗಳು ಬಂದಿಲ್ಲ, ಎಲ್ಲೆಲ್ಲಿಂದನೂ ಟೇಕ್ ಆಫ್ ಆಗಿದ್ದಾವೆ. ಎಲ್ಲ ಒಂದ್ ಕಡೆ ಕೂಡ್ಕೊಂಡು ದೆನ್ ಮತ್ತೆ ಅವರವರ ಟಾರ್ಗೆಟ್ ಗಳಿಗೆ ಅವ್ರು ಚೆದರು ಹೋಗಿದ್ದಾರೆ. ಸದರ್ನ್ ಮೋಸ್ಟ್ ಟಾರ್ಗೆಟ್ ಬಹವಾಲ್ಪುರ್. ಈ ಬಹವಾಲ್ಪುರ್ ಯಾಕೆ ಇಷ್ಟು ಇನ್ಫೇಮಸ್ ಆಯ್ತು ಅಂದ್ರೆ, ಈ ಕಂದಹಾರ್ ಹೈಜಾಕ್ ನಡೀತಲ್ಲ, ಕಂದಹಾರ್ ಹೈಜಾಕ್ ನಲ್ಲಿ ನಮ್ಮ ಪ್ರಯಾಣಿಕರನ್ನ ಉಳಿಸ್ಕೊಳಕ್ಕೆ ಅಂದಿನ ರಾಜಕೀಯ ನಿಲುವು ಏನಿತ್ತು, ಸರಿ 3 ಜನ ನಾವು ಭಯೋತ್ಪಾದಕರು ಯಾವ ಜೈಲಲ್ಲಿ ಇದಾರಲ್ಲ ಅವ್ರನ್ನ ಬಿಟ್ಕೊಡ್ತೀವಿ. ಅದರಲ್ಲಿ ಮಸೂದ್ ಅಜರ್ ಒಬ್ಬ. ಹೌದು. ಈ ಮಸೂದ್ ಅಜರ್ ಪಾಕಿಸ್ತಾನಕ್ಕೆ ಬಂದವನೇ ಏನ್ ಮಾಡ್ದ, ಆರ್ಮಿಯ ಕಂಟೋನ್ಮೆಂಟ್ ಹತ್ರನೇ ಬಹವಾಲ್ಪುರದ ದೊಡ್ಡ ಆರ್ಮಿ ಕಂಟೋನ್ಮೆಂಟ್ ಇದೆ, ಕೋರ್ ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿ 7-8 ಎಕರೆ ಜಮೀನ್ ತಗೊಂಡು ಅಲ್ಲಿ ಫಸ್ಟ್ ಮದ್ರಾಸ ಕಟ್ಟಿಸಿದ.
ಮಸೀದಿ ಕಟ್ಟಿಸ್ದ, ಆಮೇಲೆ ಈ ಟೆರರಿಸ್ಟ್ ಗಳನ್ನ ರಿಕ್ರೂಟ್ ಮಾಡಕ್ ಪ್ರಾರಂಭ ಮಾಡಿದ. ಸೊ ಈ ಟೆರರಿಸ್ಟ್ ಅವ್ರಿಗೆ ಹಾ, ಯಾಕಂದ್ರೆ ಅವನಿಗೆ ಎಷ್ಟು ತೀರ್ಸ್ಕೊಳೋದ್ ಬೇಕಾಗಿತ್ತಲ್ಲ, ನಾನು ಜೈಲ್ನಾಗ ಹಾಕಿದ್ರು ಅಂತೇಳಿ. ಸೊ ಆತರ ಈಗ ಸರ್ ಗಡಿ ಪ್ರದೇಶದಲ್ಲಿ ಓವರಾಲ್ ಆ ಭಾಗ ಉದ್ವಿಗ್ನವಾಗಿದೆ. ತಾವು ಇತರ ಪರಿಸ್ಥಿತಿಗಳನ್ನ ಗಮನಿಸಿದಿರಿ. ಭಾರತ ಮತ್ತೊಂದಷ್ಟು ಕಾರ್ಯಾಚರಣೆ ಸ್ಟ್ರೈಕ್ ಗಳನ್ನ ಮಾಡೋ ಚಾನ್ಸಸ್ ಇದೆಯಾ, ಅಥವಾ ಪಾಕಿಸ್ತಾನನೇ ಏನಾದ್ರೂ ತಿರುಗೇಟ್ ಕೊಡ್ತೀವಿ ಅಂತ ಏನೋ ಮಾಡಕ್ ಹೋಗಿ ಆ ಅವಕಾಶನ ಸೃಷ್ಟಿ ಮಾಡುತ್ತಾ? ಈಗ ನೋಡಿ, ನಾವು ಟಾರ್ಗೆಟ್ ಮಾಡಿದ್ದು ಟೆರರಿಸ್ಟ್ ಹೈಡ್ಔಟ್ ಗಳನ್ನ. ಹೌದು. ಅವ್ರು ಯಾರ ಮೇಲೆ ಟಾರ್ಗೆಟ್ ಮಾಡ್ತಾರೆ? ನಮ್ಮ ಹತ್ರ ಏನೋ ಇದೆಯಾ ಆತರ ಟೆರರಿಸ್ಟ್ ಹೈಡ್ಔಟ್ ಅಂತ. ಸೊ ಅವರು ಏನಾದ್ರು ಕಿತಾಪತಿ ಮಾಡ್ಬೇಕು ಅಂದ್ರೆ ಏನೋ ಸೈನ್ಯದ ಒಂದು ಟಾರ್ಗೆಟ್ ಗಳ ಮೇಲೆ ದಾಳಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಮತ್ತೆ ತಕ್ಕ ಉತ್ತರ ಸಿಗುತ್ತೆ. ದೆನ್ ಇಟ್ ವಿಲ್ ಬಿ ಎ ಪ್ರಾಪರ್ ವಾರ್, ಬಿಕಾಸ್ ಯು ಕಾಂಟ್ ಅಟ್ಯಾಕ್ ಮಿಲಿಟರಿ ಇನ್ಸ್ಟಾಲೇಷನ್ ಇನ್ ಪ್ಲೇಸ್ ಆಫ್ ಟೆರರಿಸ್ಟ್ ಹೈಡ್ಔಟ್. ಸೊ ದಟ್ ಈಸ್ ದ ಮೇಜರ್ ಡಿಫರೆನ್ಸ್. ಹೇಳಕ್ಕಾಗಲ್ಲ. ಇವರಿಗೆ ಚೈನಾದಿಂದ ಒಂದಿಷ್ಟು ಏನೋ ಸಿಕ್ಕಿದೆ, ಅವ್ರು ಕೊಟ್ಟಿದ್ದಾರೆ ಒಂದಿಷ್ಟು ಟೋಕನ್ ಹೆಲ್ಪ್ ಅಂತೇಳಿ. ಬಟ್ ಅದೇ ಅವ್ರ ಹತ್ರ ಖಂಡಾಂತರ ಕ್ಷಿಪಣಿಗಳಿದಾವೆ 2750 ಕಿಲೋಮೀಟರ್ ವರ್ಗೂ. ಆಮೇಲೆ ನ್ಯೂಕ್ಲಿಯರ್, ಬಯಾಲಜಿಕಲ್, ಕೆಮಿಕಲ್ ವಾರ್ಫೇರ್ ಅದು ಸಿಗಬಹುದು ಚೈನಾದಿಂದ. ಸೊ ದೇರ್ ಫೋರ್ ನಾವು ಕರ್ನಾಟಕದಲ್ಲಿ ಇದೀವಿ, ಅಷ್ಟು ದೂರದಲ್ಲಿ ಇದೀವಿ, ವಿ ಆರ್ ಸೇಫ್ ಅಂತ ಅನ್ಕೊಳ್ಳೇಬಾರ್ದು. ಸೊ ಎನಿಥಿಂಗ್ ಆಫ್ ದಿ ಬಯಾಲಜಿಕಲ್ ಅಂಡ್ ಕೆಮಿಕಲ್ ವಾರ್ಫೇರ್ ಮೇ ಅಫೆಕ್ಟ್ ಅಸ್. ಇವತ್ತು ನಡೀತಾ ಇರ್ಬೋದು. ಏನು ಮಾಕ್ ಡ್ರಿಲ್ ಅಂತ ನಿನ್ನೆಯಿಂದ ಮಲಗೋವರೆಗೂ ನಾವು ಇದರ ಬಗ್ಗೆನೇ ಮಾತಾಡ್ತಿದ್ವಿ. ಹೌದು. ಬೆಳಿಗ್ಗೆ ಎದ್ದ ಕೂಡಲೇ ಇದು ಪಾಕ್ ಡ್ರಿಲ್ ಆಗಿದೆ. ಹೌದು. ಅವರು ಇವಾಗ ಏನೇ ವಾರ್, ನ್ಯೂಕ್ಲಿಯರ್, ಕೆಮಿಕಲ್ ವಾರ್ ಏನೇ ಮಾಡಕ್ ಹೋದ್ರು ಅದನ್ನ ತಡೆಯೋ ಶಕ್ತಿ ನಮ್ಮ ಸೇನೆಗಿದೆಯಲ್ಲ ಸರ್? That is, see, nuclear weapon is not a weapon of warfare. It is a deterrence. Deterrence ಅಂದ್ರೆ ಯುದ್ಧ ತಡೆಯಕ್ಕೆ ನ್ಯೂಕ್ಲಿಯರ್ ಇವನ್ ಇಟ್ಕೊಂಡಿರ್ತಾರೆ ಹೊರತು ದೇ ಕೆನಾಟ್ ಯೂಸ್. ಅವರೇ ಹೇಳ್ತಾರ ಪಾವ್ ಕಿಲೋ ಬಾಂಬ್ ಮೇರಾ ಪಾಸ್ ಅಂತ. ಆತರ ಆಗಲ್ಲ. ದೆನ್ ದೇರ್ ವಿಲ್ ಬಿ ಲಾಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಷರ್. ಸೊ ದಟ್ ಅವ್ರು ಮೊದಲು ನೋಡಿ ಯುಕ್ರೇನ್ ನಲ್ಲೂ ಒಂದು ಸುಮಾರು ನ್ಯೂಕ್ಲಿಯರ್ ವೆಪನ್ಸ್ ಇದ್ದು. ಸೊ ದೇ ಪ್ರೆಷರೈಸ್ಡ್ ಅಂಡ್ ಡ್ಯೂರಿಂಗ್ ಬುಡಾಪೆಸ್ಟ್ ಅಗ್ರಿಮೆಂಟ್ ದೇ ಟೇಕನ್ ಓವರ್ ಆಲ್ ದಿ ವೆಪನ್ಸ್ ಫ್ರಮ್ ಯುಕ್ರೇನ್. ಅವ್ರೇನಾದ್ರೂ ಇಟ್ಕೊಂಡಿದ್ರೆ ರಷ್ಯಾ ಬಹುಶಃ ದಾಳಿ ಮಾಡ್ತಿರ್ಲಿಲ್ಲ. ಸೊ ದಟ್ ಈಸ್ ದಿ ಪವರ್ ಆಫ್ ನ್ಯೂಕ್ಲಿಯರ್ ವೆಪನ್. ಇಟ್ ಈಸ್ ಟು ಪ್ರಿವೆಂಟ್ ವಾರ್, ನಾಟ್ ಟು ಯೂಸ್ ಆಸ್ ಅ ವೆಪನ್ ಇನ್ ದ ವಾರ್. ಸೊ ಆಕ್ಚುಲಿ ನಾನು ಬಂದಿದ್ದೀನಿ ಇದಕ್ಕೆ ಸೆಂಚುರಿ ಕ್ಲಬ್ಗೆ. ಐ ಹ್ಯಾವ್ ಟು ಗಿವ್ ಎ ಟಾಕ್ ಟು ದಿಸ್ IAS ಅಂಡ್ IPS ಆಫೀಸರ್ಸ್. ಸೊ ಮತ್ತೆ ಮಾತಾಡೋಣ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.